ಸುಮಯ ಮ್ಯಾಮ್ ಇನ್ನು ಯಾರು ಗುಡ್ ಮಾರ್ನಿಂಗ್ ಮ್ಯಾಮ್. ಇವಾಗ ಜಾಯ್ನ್ ಆಗ್ಬೋದು ಮ್ಯಾಮ್. ನೋಡಿ, ಲಾಸ್ಟ್ ಪೀರಿಯಡ್ ನಾನು ಡಿಡಿ ಅಂದ್ರೆ ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಬಗ್ಗೆ ಹೇಳ್ತಾ ಇದ್ದೆ, ಬೇಡಿಕೆ ಹುಂಡಿಯ ಬಗ್ಗೆ ಅಲ್ವಾ. ಈಗ ಅದರಲ್ಲಿ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಪಾಸ್ಬುಕ್. ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ಪಾಸ್ಬುಕ್ ಅಂತ ಹೇಳಿದ್ರೆ ಅಂದ್ರೆ ಪಾಸ್ ಪುಸ್ತಕ ಅನ್ನೋದು ಬ್ಯಾಂಕೋದ್ಯಮ ವ್ಯವಹಾರದಲ್ಲಿ ಒಂದು ಮುಖ್ಯವಾದಂತಹ ಒಂದು ದಾಖಲೆ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬ್ಯಾಂಕರ್ ಮತ್ತು ಗ್ರಾಹಕನ ನಡುವಿನ ವ್ಯವಹಾರಗಳ ಒಂದು ನಮೂದನೆಯನ್ನ ಒಳಗೊಂಡಿರುವಂತಹ ಒಂದು ಸಣ್ಣ ಪುಸ್ತಕವನ್ನ ನಾವೇನಂತ ಕರಿತೀವಿ, ಪಾಸ್ ಪುಸ್ತಕ ಅಂತೇಳಿ. ನಿಮ್ಗೆಲ್ಲ ಗೊತ್ತಿದೆ ಅದ್ರಲ್ಲಿ ಏನೇನು ಬ್ಯಾಂಕರ್ ಮತ್ತು ಗ್ರಾಹಕನ ನಡುವಿನ ವ್ಯವಹಾರಗಳ ನಮೂದನೆಯನ್ನ ಒಳಗೊಂಡಿರುವಂತಹ ಒಂದು ಸಣ್ಣ ಪುಸ್ತಕವೇ ಪಾಸ್ ಪುಸ್ತಕ ಅಂತೇಳಿ. ಅಂದ್ರೆ ಅದು ಬ್ಯಾಂಕರನು ತನ್ನ ಲೆಕ್ಕ ಪುಸ್ತಕದಲ್ಲಿ ದಾಖಲಿಸಿರುವಂತೆ ಗ್ರಾಹಕನ ಖಾತೆಯ ಒಂದು ವಿವರಗಳನ್ನ ತೋರಿಸುವಂತಹ ಒಂದು ಶುದ್ಧವಾದಂತಹ ಒಂದು ಪ್ರತಿ ಅಂತೇಳಿ ಹೇಳ್ಬೋದು. ಈಗ ಪಾಸ್ ಪುಸ್ತಕವನ್ನ ಬರೆಯೋರು ಯಾರು? ಬ್ಯಾಂಕರನು ಬರಿತಾನೆ, ಆದ್ರೆ ಅದು ಗ್ರಾಹಕನ ಉಪಯೋಗಕ್ಕಾಗಿ ಇಡಲ್ಪಡ್ತದೆ. ಪಾಸ್ ಪುಸ್ತಕವನ್ನ ಬ್ಯಾಂಕರ್ ಬರಿತಾನೆ, ಆದ್ರೆ ಅದು ಗ್ರಾಹಕನ ಉಪಯೋಗಕ್ಕಾಗಿ ಅದು ಇಡಲ್ಪಡ್ತದೆ. ಅಂದ್ರೆ ಇಲ್ಲಿ ಗ್ರಾಹಕನ ಹೆಸರಿನಲ್ಲಿ ಮತ್ತೆ ಅವನ ಬಳಿನೇ ಪಾಸ್ ಪುಸ್ತಕ ಇದ್ರೂ ಕೂಡ ಅದರಲ್ಲಿ ಅವನು ಏನೂ ನಮೂದನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಗ್ರಾಹಕ ಆಗಿಂದಾಗ್ಗೆ ಅದನ್ನ ಬ್ಯಾಂಕರರಿಗೆ ಕೊಟ್ಟು ನಮೂದನೆಗಳನ್ನ ಹಾಕಿಸ್ಕೊಂಡು ಹಿಂದಕ್ಕೆ ಅದನ್ನ ಪಡಿಬೇಕಾಗ್ತದೆ. ಇದು ಪಾಸ್ಬುಕ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ. ನಂತರ ಹೇಳ್ಬೇಕಂದ್ರೆ ಇಂಪಾರ್ಟೆನ್ಸ್ ಆಫ್ ಪಾಸ್ಬುಕ್, ಪಾಸ್ ಪುಸ್ತಕದ ಪ್ರಾಮುಖ್ಯತೆ. ನೋಡಿ, ಪಾಸ್ ಪುಸ್ತಕ ಅನ್ನೋದು ಗ್ರಾಹಕನ ದೃಷ್ಟಿಯಿಂದ ಬಹಳಷ್ಟು ಪ್ರಯೋಜನಕಾರಿಯಾದ್ದು ಅಂತೇಳಿ ಹೇಳ್ಬೋದು. ಈಗ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಏನು ಇದರ ಒಂದು ಪ್ರಯೋಜನ? ಈಗ ನೀವು ಯಾವುದೇ ದಿನಾಂಕದಲ್ಲಿ ತನ್ನ ಖಾತೆಯಲ್ಲಿ ಶಿಲ್ಕು ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಪಾಸ್ ಪುಸ್ತಕದಿಂದ ಗ್ರಾಹಕನಿಗೆ ತಿಳಿದು ಬರ್ತದೆ ಅಲ್ವಾ. ನಾವು ಅವಾಗ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಳ್ತಾ ಇದ್ರೆ ಅದರಿಂದ ಡೀಟೇಲ್ ನಮ್ಮ ಖಾತೆಯ ಒಂದು ವಿವರಗಳು ತಿಳಿತದೆ. ಮತ್ತೆ ಎರಡನೇದಾಗಿ ಹೇಳ್ಬೇಕಂತಂದ್ರೆ ತನ್ನ ಖಾತೆಗೆ ಜಮಾ ಮಾಡಲಾದಂತಹ ಒಂದು ಬಡ್ಡಿ ಆಗ್ಲಿ ಅಥವಾ ಲಾಭಾಂಶ ಅಥವಾ ತನ್ನ ಖಾತೆಯಿಂದ ವಸೂಲ್ ಮಾಡಬೇಕಾಗಿರುವಂತಹ ಒಂದು ಬಡ್ಡಿ, ಬ್ಯಾಂಕ್ ಕಮಿಷನ್ನು, ಇವೆಲ್ಲ ಅಂಶಗಳು ಕೂಡ ಗ್ರಾಹಕನಿಗೆ ಗೊತ್ತಾಗ್ತದೆ. ನಂತರ ಹೇಳ್ಬೇಕಂತಂದ್ರೆ ಇನ್ನೊಂದು ಇದರ ಪ್ರಯೋಜನ ಏನಪ್ಪಾ ಅಂದ್ರೆ ಪಾಸ್ ಪುಸ್ತಕದಲ್ಲಿರುವಂತಹ ಒಂದು ನಮೂದನೆಗಳು ಸರಿ ಇದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ಗ್ರಾಹಕ ಗಮನಿಸಿ ಏನಾದ್ರೂ ತಪ್ಪಿದ್ರೆ ಅವನು ಕೂಡ್ಲೆ ಅದನ್ನ ಬ್ಯಾಂಕರನ ಒಂದು ಗಮನಕ್ಕೆ ತರ್ಲಿಕ್ಕೆ ಏನಾಗ್ತದೆ, ಸಹಾಯಕಾರಿ ಆಗ್ತದೆ ಅಂತೇಳಿ ಹೇಳ್ಬೋದು. ಹೀಗೆ ಇವೆಲ್ಲ ಒಂದು ಪ್ರಯೋಜನಗಳು ಕೂಡ ಪಾಸ್ ಪುಸ್ತಕದಿಂದ ಇದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಪಾಸ್ ಪುಸ್ತಕವನ್ನ ಬರಿಬೇಕಾದ್ರೆ ಎರಡು ರೀತಿಯಲ್ಲಿ ಬರಿಬೋದು. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಪಾಸ್ ಪುಸ್ತಕ ಬ್ಯಾಂಕಿನ ಪುಸ್ತಕದಲ್ಲಿ ಕಂಡಿರುವಂತೆ ಗ್ರಾಹಕನ ಖಾತೆಯಲ್ಲಿರುವಂತಹ ನಮೂದನೆಗಳ ಒಂದು ಪ್ರತಿಯಾಗಿರ್ಬೋದು. ಎರಡನೇದಾಗಿ ಗ್ರಾಹಕನ ಪುಸ್ತಕದಲ್ಲಿ ಬ್ಯಾಂಕು ಖಾತೆಯ ರೂಪದಲ್ಲಿಯೂ ಪಾಸ್ ಪುಸ್ತಕವನ್ನ ಬರಿಬಹುದು. ಇವೆರಡು ಒಂದು
ಮೆಥಡ್ಗಳು ಇದೆ. ಆದ್ರೂ ಕೂಡ ಪಾಸ್ ಪುಸ್ತಕವನ್ನ ನಾವು ಅಂದ್ರೆ ಏನು ಮೊದಲನೇ ವಿಧ ಹೇಳಿದ್ವಲ್ಲ, ಪಾಸ್ ಪುಸ್ತಕ ಬ್ಯಾಂಕಿನ ಪುಸ್ತಕದಲ್ಲಿ ಕಂಡಿರುವಂತೆ ಗ್ರಾಹಕನ ಖಾತೆಯಲ್ಲಿರುವಂತಹ ಒಂದು ನಮೂದನೆಗಳ ಒಂದು ಪ್ರತಿಯಾಗಿರ್ತದೆ ಅಂತೇಳಿ ಹೇಳ್ಬೋದು. ಈಗ ನೀವು ಪಾಸ್ ಪುಸ್ತಕ ಅದೆಲ್ಲವನ್ನು ಕೂಡ ನೀವು ನೋಡಿದೀರಾ ಪ್ರತಿನಿತ್ಯ. ಈಗಾಗಲೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಅಕೌಂಟ್ ಅನ್ನ ಹೊಂದಿರೋದ್ರಿಂದ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆಲ್ಲ ಗೊತ್ತಿರ್ತದೆ. ಸೊ ನಂತರ ಹೇಳ್ಬೇಕಂದ್ರೆ ಪಾಸ್ ಪುಸ್ತಕದಲ್ಲಿ ನಮೂದನೆಯ ಒಂದು ಶಾಸನಬದ್ಧ ಪರಿಣಾಮಗಳು ಅಂತ ಅಂದ್ರೆ ಸರ್ ಜಾನ್ ಪೇಗಟ್ ಅಂತೇಳಿ, ಸರ್ ಜಾನ್ ಪೇಗಟ್ ರವರ ಅಭಿಪ್ರಾಯದಲ್ಲಿ ಪಾಸ್ ಪುಸ್ತಕದ ಒಂದು ಸರಿಯಾದ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಅದು ಬ್ಯಾಂಕರ್ ಮತ್ತು ಗ್ರಾಹಕನ ನಡುವಿನ ವ್ಯವಹಾರಗಳ ವ್ಯವಹಾರಗಳ ಒಂದು ನಿರ್ಧಾರಕ ಮತ್ತು ಪ್ರಶ್ನಾತೀತ ದಾಖಲೆಗಳನ್ನ ಅದು ಒಳಗೊಂಡಿರ್ತದೆ ಅಂತ. ಅಂದ್ರೆ ಪಾಸ್ ಪುಸ್ತಕದಲ್ಲಿನ ನಮೂದನೆಗಳನ್ನ ಆಗಾಗ್ಗೆ ಪರಿಶೀಲಿಸಿ ಅವು ಸರಿನೇ ಅಂತೇಳಿ ಖಚಿತಪಡಿಸ್ಕೊಳ್ಬೇಕಾಗಿರೋದು ಗ್ರಾಹಕನ ಕರ್ತವ್ಯ ಅನ್ನೋದು ಪೇಗಟ್ ರವರ ಒಂದು ಅಭಿಪ್ರಾಯ. ಯಾಕೆಂದ್ರೆ ನಾವು ಪಾಸ್ ಪುಸ್ತಕದಲ್ಲಿರುವಂತಹ ನಮೂದನೆಗಳನ್ನ ಪರಿಶೀಲಿಸಿ ಒಮ್ಮೆ ಅವಕಾಶಗಳನ್ನ ಪಡೆದ ನಂತರ ಗ್ರಾಹಕ ಅದರ ನಮೂದನೆಗಳ ಬಗ್ಗೆ ಬ್ಯಾಂಕರನಿಗೆ ಅನಾನುಕೂಲವಾದಂತಹ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ತಕರಾರನ್ನ ಎತ್ತಬಾರದು. ಸೊ ಹಾಗಾಗಿ ಇಲ್ಲೇನಪ್ಪಾ ಅಂತಂದ್ರೆ ಈ ವ್ಯಾಗ್ಲಿಯಾನೋ ಬ್ರದರ್ಸ್ ವಿರುದ್ಧ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮೊಕದ್ದಮೆಯಲ್ಲಿ ದೊರೆತ ತೀರ್ಪಿನಂತೆ ಗ್ರಾಹಕ ಆಕ್ಷೇಪಣೆ ಇಲ್ಲದೆ ಪಾಸ್ ಪುಸ್ತಕವನ್ನ ಹಿಂದಿರುಗಿಸಿದ್ರೆ ಲೆಕ್ಕದ ಒಂದು ತಿಳುವಳಿಕೆಯನ್ನು ಅದು ಸೂಚಿಸುತ್ತೆ ಅಂತ. ಮತ್ತೆ ಡೇವನ್ಸ್ ವಿರುದ್ಧ ನೋಬಲ್ ಮೊಕದ್ದಮೆಯಲ್ಲಿ ಪಾಸ್ ಪುಸ್ತಕವನ್ನ ನಾವು ಗ್ರಾಹಕನಿಗೆ ಕೊಟ್ಟಾಗ ಅವನು ಅದನ್ನ ಪರಿಶೀಲಿಸಿ ತಪ್ಪುಗಳೇನಾದ್ರೂ ಇದ್ರೆ ಸರಿಪಡಿಸಲಿಕ್ಕೆ ಬ್ಯಾಂಕರನಿಗೆ ವಾಪಸ್ಸು ಕಳಿಸ್ತಾನೆ. ಆದ್ರೆ ಅವನು ಮೌನವಾಗಿದ್ರೆ ಅಲ್ಲಿಗೆ ಎಲ್ಲಾ ಎಂಟ್ರಿಗಳು ಅಂದ್ರೆ ನಮೂದನೆಗಳು ಸರಿಯಾಗಿವೆ ಅಂತೇಳಿ ಅವನು ಒಪ್ಕೊಂಡಿದ್ದಾನೆ ಅಂತೇಳಿ ಪರಿಗಣಿಸ್ಬೇಕಾಗ್ತದೆ. ಸೊ ಹೀಗೆ ಪಾಸ್ ಪುಸ್ತಕದಲ್ಲಿ ನಮೂದನೆಯ ಒಂದು ಶಾಸನಬದ್ಧ ಒಂದು ಪರಿಣಾಮಗಳು ಈ ರೀತಿಯಾಗಿರ್ತದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಹೀಗೆ ಇದುವರೆಗೂ ನಾವು ಈ ಬ್ಯಾಂಕಿನ ಖಾತೆಯಲ್ಲಿ ಉಪಯೋಗಿಸುವಂತಹ ಒಂದು ಅಸ್ತ್ರಗಳು ಯಾವುವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಚೆಕ್ಕು, ಎರಡನೇದಾಗಿ ಏನ್ ಹೇಳಿದೆ, ನಂತರ ಚೆಕ್ಕು ಮತ್ತೆ ಬೇಡಿಕೆ ಉಂಡಿ, ನಂತರ ಪಾಸ್ ಪುಸ್ತಕ ಆಯ್ತಾ. ನಂತರ ಅದರಲ್ಲಿ ಅಡ್ವಾನ್ಸಸ್ ಅಂತ ಇದೆ, ಹೌದಾ? ನಿಮ್ ಸಿಲೆಬಸ್ ಅಲ್ಲಿ ಅಡ್ವಾನ್ಸಸ್ ಸಾಲಗಳು ಅಂತ. ಅಂದ್ರೆ ಈಗ ಸಾಲಗಳನ್ನ ಬ್ಯಾಂಕು ಯಾವ ರೀತಿಯಾಗಿ ನೀಡ್ತದೆ, ಇಡಬೇಕಾದ್ರೆ ಏನೆಲ್ಲ ಒಂದು ಕಾನೂನುಗಳನ್ನ ಅದು ಅನುಸರಿಸ್ತದೆ ಅಂತೇಳಿ. ಸೊ ಹಾಗಾಗಿ ಈಗ ನಾವು ಆ ಸಾಲಗಳ ಬಗ್ಗೆ, ಸಾಲಗಳನ್ನ ನೀಡಬೇಕಾದ್ರೆ ಯಾವ್ಯಾವ ಒಂದು ನಿಯಮಗಳನ್ನ ಫಾಲೋ ಮಾಡ್ತದೆ ಅನ್ನೋದನ್ನ ಈಗ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಕೇಳಿಸ್ತಿಲ್ವಾ ನೋಡಿ, ಹೊರಗ್ ಬರ್ತೀರಾ? ಅಂದ್ರೆ ಕೆಲವ್ರಿಗೆ ನೆಟ್ ಪ್ರಾಬ್ಲಮ್ ಏನೋ ಇರ್ಬೋದು ಅನ್ಸುತ್ತೆ. ಹೀಗೆ ತನ್ನ ಫಸ್ಟ್ ಆಧಾರಬದ್ಧ ಸಾಲಗಳು ಅಂತೇಳಿ, ಅಂದ್ರೆ ಆಧಾರಬದ್ಧ ಸಾಲಗಳು ನೋಡಿ, ತನ್ನ ನಿಧಿಗಳನ್ನ ವಿನಿಯೋಗಿಸ್ಬೇಕಾದ್ರೆ ಬ್ಯಾಂಕು ಸುರಕ್ಷತೆಯ ಅಂಶಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ತದೆ. ನೋಡಿ, ಯಾವಾಗ್ಲೂ ಕೂಡ ಬ್ಯಾಂಕ್ ಏನಪ್ಪಾ ಅಂದ್ರೆ ಬುದ್ಧಿವಂತ ಸಂಸ್ಥೆ. ತನ್ನ ನಿಧಿಗಳನ್ನ ಅದು ವಿನಿಯೋಗಿಸ್ಬೇಕಾದ್ರೆ ಬ್ಯಾಂಕು ಸುರಕ್ಷತೆಯ ಒಂದು ಅಂಶಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ತದೆ. ಬಹುತೇಕ ಹೇಳ್ಬೇಕಂದ್ರೆ ಸಾಲ ರೂಪದಲ್ಲಿ ಪಡೆದಿರುವಂತಹ ಈ ನಿಧಿಗಳನ್ನ ವಿನಿಯೋಗಿಸ್ಬೇಕಾದ್ರೆ ಅತ್ಯಂತ ಜಾಗರೂಕತೆಯಲ್ಲಿ ಅಗತ್ಯವಾದ್ದು. ಆದ್ರಿಂದ ಬ್ಯಾಂಕು ಸಾಲಗಳು ಮತ್ತೆ ಮುಂಗಡಗಳನ್ನ ಕೊಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಸದೃಶ ಸ್ವತ್ತುಗಳನ್ನ, ಅಂದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಅಂತೇಳಿ, ಅಂದ್ರೆ ಸದೃಶ ಸ್ವತ್ತುಗಳು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುವಂತಹ ಒಂದು ಸ್ವತ್ತುಗಳನ್ನ ಅದು ಭದ್ರತೆಯಾಗಿ ಪಡ್ಕೊಳ್ತದೆ. ಹೀಗೆ ಭದ್ರತೆಗಳ ಆಧಾರದ ಮೇಲೆ ನೀಡುವಂತಹ ಸಾಲಗಳನ್ನ ನಾವೇನಂತ ಕರಿತೀವಿ? ಆಧಾರಬದ್ಧ ಸಾಲಗಳು ಅಂತೇಳಿ ಕರಿತೀವಿ. ನಾಳೆ ಎಕ್ಸಾಮ್ ನಲ್ಲಿ ನಿಮ್ಗೆ ಕೇಳ್ತಾನೆ 2 ಮಾರ್ಕ್ಸ್ಗೆ, ಅಂದ್ರೆ ವಾಟ್ ಈಸ್ ಸೆಕ್ಯೂರ್ಡ್ ಅಡ್ವಾನ್ಸಸ್ ಅಂತೇಳಿ. ಆಧಾರಬದ್ಧ ಸಾಲಗಳು ಎಂದರೇನು ಅಂತ ಅಂದ್ರೆ ಏನು? ಭದ್ರತೆಗಳ ಆಧಾರದ ಮೇಲೆ
ನೀಡುವ ಸಾಲಗಳನ್ನ ನಾವೇನಂತ ಕರಿತೀವಿ, ಆಧಾರಬದ್ಧ ಸಾಲಗಳು ಅಂತೇಳಿ ಕರಿತೇವೆ. ಆಧಾರಬದ್ಧ ಸಾಲಗಳನ್ನ ನೀಡಬೇಕಾದ್ರೆ ಸಾಲಗಾರನ ಸ್ವತ್ತುಗಳ ಮೇಲೆ ಬ್ಯಾಂಕಿಗೆ ಸ್ವಾಮ್ಯ ಹಕ್ಕು ದೊರೆಯುತ್ತೆ. ಅಂದ್ರೆ ಬ್ಯಾಂಕಿಗೆ ಇದರಿಂದ ಏನಾಗುತ್ತೆ, ಎಲ್ಲ ಒಂದು ಚಾರ್ಜಸ್ ಅಂದ್ರೆ ಸ್ವಾಮ್ಯ ಹಕ್ಕು ದೊರೆಯುತ್ತದೆ. ಸಾಲಗಾರ ಸಾಲವನ್ನ ಏನಾದ್ರೂ ಮರುಪಾವತಿ ಮಾಡ್ಲಿಕ್ಕೆ ತಪ್ಪಿದ್ರೆ ಬ್ಯಾಂಕ್ ಏನ್ ಮಾಡ್ಬೋದು, ಈ ಸ್ವತ್ತುಗಳನ್ನ ಮಾರಾಟ ಮಾಡಿ ಅದರ ಒಂದು ಹುಟ್ಟುವಳಿಯನ್ನ ತಾನು ನೀಡಿರುವಂತಹ ಸಾಲಕ್ಕೆ ವಜಾ ಮಾಡ್ಕೊಳ್ಬೋದು. ಅಂದ್ರೆ ಅಕಸ್ಮಾತ್ ಆಗಿ ಗ್ರಾಹಕ ಸಾಲವನ್ನ ತೀರಿಸ್ಲಿಕ್ಕೆ ಅಸಮರ್ಥನಾದ್ರೆ, ಅದನ್ನ ಮರುಪಾವತಿ ಮಾಡ್ಲಿಕ್ಕೆ ತಪ್ಪಿದ್ರೆ ಬ್ಯಾಂಕ್ ಅಂತ ಸಂದರ್ಭದಲ್ಲಿ ನಾವಿಟ್ಟಂತಹ ಇಂತಹ ಎಲ್ಲ ಬದ್ಧತೆಯ ಸ್ವತ್ತುಗಳನ್ನ ಮಾರಾಟ ಮಾಡಿ ಅದರ ಒಂದು ಹುಟ್ಟುವಳಿಯನ್ನ ತಾನು ನೀಡಿರುವಂತಹ ಸಾಲಕ್ಕೆ ಅದು ವಜಾ ಹಾಕೊಳ್ಬಹುದು. ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಈ ಸರಕುಗಳು, ಹಕ್ಕು ಪತ್ರಗಳು ಮೊದಲಾದಂತಹ ಚರ ಸ್ವತ್ತುಗಳ ಮತ್ತೆ ಭೂಮಿ, ಕಟ್ಟಡ ಮುಂತಾದಂತಹ ಸ್ಥಿರ ಆಸ್ತಿಗಳ ಭದ್ರತೆಗಳ ಆಧಾರದ ಮೇಲೆ ಬ್ಯಾಂಕು ಸಾಲವನ್ನ ಕೊಡ್ತದೆ. ಗೊತ್ತಾಯ್ತಲ್ಲ? ಅಂದ್ರೆ ಸರಕುಗಳು, ಹಕ್ಕು ಪತ್ರಗಳು ಮೊದಲಾದಂತಹ ಈ ಚರ ಸ್ವತ್ತುಗಳ ಮತ್ತು ಭೂಮಿ, ಕಟ್ಟಡ ಇವೆಲ್ಲ ಸ್ಥಿರ ಆಸ್ತಿಗಳ ಭದ್ರತೆಯ ಆಧಾರದ ಮೇಲೆ ಬ್ಯಾಂಕು ಸಾಲಗಳನ್ನ ಕೊಡ್ತದೆ. ಈ ಸ್ವತ್ತುಗಳನ್ನ ಅನುಷಂಗಿಕ ಭದ್ರತೆಗಳು ಅಥವಾ ಸಹಾಯಕ ಭದ್ರತೆಗಳು ಅಥವಾ ಅಪ್ರಧಾನ ಭದ್ರತೆಗಳು ಅಂತೇಳಿ ಕರೀತಾರೆ. ಅಂದ್ರೆ ಇವುಗಳನ್ನ ಕೊಲ್ಯಾಟರಲ್ ಸೆಕ್ಯೂರಿಟೀಸ್ ಅಂತೇಳಿ ಕರೀತಾರೆ. ಅಂದ್ರೆ ಸಾಲಕ್ಕೆ ವಿರುದ್ಧವಾಗಿ ಪಡೆದಿರುವಂತಹ ಈ ಭದ್ರತೆಗಳು ಬ್ಯಾಂಕಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಸುರಕ್ಷತೆ ಮತ್ತೆ ರಕ್ಷಣೆಯನ್ನ ಅವು ಒದಗಿಸ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬ್ಯಾಂಕು ಭದ್ರತೆಗಳ ಆಧಾರದ ಮೇಲೆ ನೀಡುವಂತಹ ಒಂದು ಸಾಲಗಳನ್ನ ನಾವು ಆಧಾರಬದ್ಧ ಸಾಲಗಳು ಅಂತೇಳಿ ಕರಿತೇವೆ. ಬಟ್ ಈ ಆಧಾರಬದ್ಧ ಸಾಲಗಳ ಒಂದು ಸಾರ್ವತ್ರಿಕ ನಿಯಮಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಸೆಕ್ಯೂರ್ಡ್ ಅಡ್ವಾನ್ಸಸ್ ಅಂತ. ಅಂದ್ರೆ ಅನುಷಂಗಿಕ ಭದ್ರತೆಗಳ ಆಧಾರದ ಮೇಲೆ ಸಾಲಗಳನ್ನ ನೀಡಬೇಕಾದ್ರೆ ಬ್ಯಾಂಕರು ಕೆಲವೊಂದು ಅಂಶಗಳನ್ನ ಅಲ್ಲಿ ಗಮನಿಸಬೇಕಾಗ್ತದೆ. ಈ ಅಂಶಗಳನ್ನ ನಾವು ಆಧಾರಬದ್ಧ ಸಾಲಗಳ ಸಾರ್ವತ್ರಿಕ ನಿಯಮಗಳು ಅಂತೇಳಿ ಅದನ್ನ ಪರಿಗಣಿಸ್ತೇವೆ. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಿದ್ಧ ಸಾಧನೆ ಅಂತೇಳಿ, ಏನ್ ಹೇಳಿ, ರೆಡಿ ರಿಯಲೈಸಬಿಲಿಟಿ ಅಂತೇಳಿ ಕರಿತೇವೆ. ರೆಡಿ ರಿಯಲೈಸಬಿಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ಮೊದಲನೇದಾಗಿ ಸಿದ್ಧ ಸಾಧನೆ ಅಂದ್ರೆ ರೆಡಿ ರಿಯಲೈಸಬಿಲಿಟಿ ಅಂತ ಹೇಳಿದ್ರೆ ಬ್ಯಾಂಕರ್ ತೆಗೆದುಕೊಳ್ಳುವಂತಹ ಅನುಷಂಗಿಕ ಭದ್ರತೆಗಳು ಹೇಗಿರ್ಬೇಕಪ್ಪ ಅಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅದು ಸಿದ್ಧಿಸುವಂತೆ ಇರ್ಬೇಕು. ಅಂದ್ರೆ ಸಾಲಗಾರ ನಿಗದಿತ ವಾಯ್ದೆಯೊಳಗೆ ಸಾಲವನ್ನ ಅವನೇನಾದ್ರೂ ಮರುಪಾವತಿ ಮಾಡ್ಲಿಕ್ಕೆ ತಪ್ಪಿದ್ರೆ ಬ್ಯಾಂಕರ್ ಭದ್ರತೆಗಳ ಸಹಾಯದಿಂದ ಹಣವನ್ನ ಪಡೆದುಕೊಳ್ಳುವಂತೆ ಇರ್ಬೇಕು. ಅಂದ್ರೆ ಸಾಲಗಾರ ನಿಗದಿತ ವಾಯ್ದೆಯೊಳಗೆ ಸಾಲವನ್ನೇನಾದ್ರೂ ಮರುಪಾವತಿ ಮಾಡ್ಲಿಕ್ಕೆ ತಪ್ಪಿದ್ರೆ ಬ್ಯಾಂಕರ್ ಭದ್ರತೆಗಳ ಸಹಾಯದಿಂದ ಹಣವನ್ನ ಪಡೆದುಕೊಳ್ಳುವಂತೆ ಇರ್ಬೇಕು. ಅಂದ್ರೆ ಸರಿಯಾಗಿ ವ್ಯವಹರಿಸಲಿಕ್ಕೆ ಸಾಧ್ಯವಾಗುವಂತಹ ಮತ್ತೆ ಮಾರುಕಟ್ಟೆಯಲ್ಲಿ ಭದ್ರತೆಯಾಗುವಂತಹ ಒಂದು, ಅಂದ್ರೆ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂತಂದ್ರೆ ಒಪ್ಪಿಗೆಯಾಗುವಂತಹ ಒಂದು ಭದ್ರತೆಗಳನ್ನ ಅದು ಆಧಾರವಾಗಿ ಪಡಿಬೇಕು. ಉದಾಹರಣೆಗೆ ನೋಡಿ, ಈಗ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ವಿನಿಯೋಜಕಗಳನ್ನ ಕೂಡಲೇ ಹಣಕ್ಕೆ ಪರಿವರ್ತಿಸಬಹುದು. ಅದೇ ಭೂಮಿ, ಕಟ್ಟಡಗಳು ಮುಂತಾದವುಗಳನ್ನ ಕೂಡಲೇ ಹಣಕ್ಕೆ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅವು ಉತ್ತಮವಾದಂತಹ ಭದ್ರತೆಗಳು ಆಗಿರೋದಿಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ ಉದಾಹರಣೆಗೆ ಈ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ವಿನಿಯೋಜಕಗಳನ್ನ ಭದ್ರತೆಯಾಗಿ ಇಟ್ಕೊಂಡಿದ್ರೆ ಅದನ್ನ ತಕ್ಷಣ ಹಣಕ್ಕೆ ಪರಿವರ್ತಿಸಬಹುದು. ಅದೇ ಭೂಮಿ, ಕಟ್ಟಡಗಳು ಇಂಥವುಗಳನ್ನ ಏನಾದ್ರೂ ಭದ್ರತೆಗಳನ್ನ ಇಟ್ಕೊಂಡಿದ್ರೆ ಬ್ಯಾಂಕು ಅದನ್ನ ಹಣಕ್ಕೆ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅವು ಉತ್ತಮವಾದಂತಹ ಭದ್ರತೆಗಳು ಆಗಿರೋದಿಲ್ಲ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಬೆಲೆಗಳ ಸ್ಥಿರತೆ ಅಂತೇಳಿ, ಸ್ಟೆಬಿಲಿಟಿ ಆಫ್ ಪ್ರೈಸಸ್, ಬೆಲೆಗಳ ಸ್ಥಿರತೆ. ನೋಡಿ, ಪಡೆದುಕೊಳ್ಳಲಾಗುವಂತಹ ಒಂದು ಭದ್ರತೆ ಅದು ಬೆಲೆಯಲ್ಲಿ ಸ್ಥಿರತೆಯನ್ನ ಹೊಂದಿರಬೇಕು. ಉದಾಹರಣೆಗೆ ನೋಡಿ, ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ವಿನಿಯೋಜಕಗಳು ಬೆಲೆಯಲ್ಲಿ ಸಾಕಷ್ಟು ಸ್ಥಿರತೆಯನ್ನ ಅವು ಪಡೆದಿರ್ತವೆ. ಅದೇ ಕಂಪನಿಗಳ ಒಂದು ಷೇರುಗಳು, ಐಷಾರಾಮಿ ಸರಕುಗಳು ಮೊದಲಾದವುಗಳು ಬೆಲೆಯಲ್ಲಿ ಸ್ಥಿರತೆಯನ್ನ ಪಡೆದಿರೋದಿಲ್ಲ. ಹಾಗಾಗಿ ಬ್ಯಾಂಕು ಭದ್ರತೆಗೋಸ್ಕರ ಪಡ್ಕೊಳ್ಳುವಂತಹ
ಒಂದು ಅಂದ್ರೆ ಯಾವುದೇ ಒಂದು ಪಡ್ಕೊಳ್ಳುವಂತಹ ಭದ್ರತೆಗಳು ಬೆಲೆಯಲ್ಲಿ ಸ್ಥಿರತೆಯನ್ನು ಹೊಂದಿರಬೇಕು ಅಂತ. ನಂತರ ಹೇಳ್ಬೇಕಂದ್ರೆ ಮೂರನೇದಾಗಿ ಉತ್ಪತ್ತಿ, ಈಲ್ಡ್ ಅಂತೇಳಿ. ಏನಪ್ಪಾ ಹಾಗಂದ್ರೆ ಏಕ ಪ್ರಕಾರದ ಆದಾಯವನ್ನ ನೀಡುವಂತಹ ಭದ್ರತೆಯನ್ನ ಪಡ್ಕೊಳ್ಳೋದು ಬ್ಯಾಂಕರನ ದೃಷ್ಟಿಯಿಂದ ಬಹಳಷ್ಟು ಹಿತಕರವಾದ್ದು ಅಂತೇಳಿ ಹೇಳ್ಬೋದು. ಇಂತಹ ಒಂದು ಭದ್ರತೆಯಿಂದ ಬ್ಯಾಂಕರನಿಗೆ ಸಾಕಷ್ಟು ಆದಾಯ ದೊರೀತದೆ. ಇಂತಹ ಒಂದು ಭದ್ರತೆಯಿಂದ ಬ್ಯಾಂಕರರಿಗೆ ಏನಾಗುತ್ತೆ, ಸಾಕಷ್ಟು ಆದಾಯ ದೊರೀತಾ ಇದ್ರೆ ಸಾಲಗಾರರಿಂದ ಏನಾಗ್ತದೆ, ಸಂದಾಯವಾಗಬೇಕಾದಂತಹ ಒಂದು ಬಡ್ಡಿ ಆಗ್ಲಿ ಅಥವಾ ಅಸಲಿನ ಹಣವನ್ನ ಬೇಗ ಮರುಪಾವತಿ ಮಾಡ್ಕೊಳ್ಳೋದಕ್ಕೆ ಇದರಿಂದ ಬ್ಯಾಂಕರರಿಗೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ನೋಡಿ, ಸ್ಟಾಕ್ ವಿನಿಮಯ ವಿನಿಯೋಜಕಗಳು ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟೀಸ್, ಇವು ಏಕ ಪ್ರಕಾರದ ಒಂದು ಆದಾಯವನ್ನು ನಾವು ಒದಗಿಸ್ತವೆ. ಸೊ ಹೀಗೆ ಏಕ ಪ್ರಕಾರದ ಅಂದ್ರೆ ಒಂದೇ ರೀತಿಯಾದಂತಹ ಆದಾಯವನ್ನ ನೀಡುವಂತಹ ಭದ್ರತೆಯನ್ನ ಪಡ್ಕೊಳ್ಳೋದು ಬ್ಯಾಂಕರರ ಒಂದು ದೃಷ್ಟಿಯಿಂದ ಬಹಳಷ್ಟು ಹಿತಕರವಾದ್ದು ಅಂತೇಳಿ ಹೇಳ್ಬೋದು. ನಂತರ ಈಗ ಅನರ್ಹತೆ ಇಲ್ಲದಿರುವಿಕೆ. ಅನರ್ಹತೆ ಇಲ್ಲದಿರುವಿಕೆ, absence of disability, absence of disability, ಅನರ್ಹತೆ ಇಲ್ಲದಿರುವಿಕೆ ಅಂತ ನೋಡಿ. ಭದ್ರತೆ ಯಾವುದೇ ಅನರ್ಹತೆಯನ್ನು ಹೊಂದಿರಬಾರ್ದು. ಉದಾಹರಣೆಗೆ ಈಗ ನೋಡಿ, ಕೂಡು ಬಂಡವಾಳ ಸಂಸ್ಥೆಗಳ ಪೂರ್ಣವಾಗಿ ಪಾವತಿಯಾದಂತಹ ಷೇರುಗಳಿಗೆ ಯಾವುದೇ ಅನರ್ಹತೆ ಇರೋದಿಲ್ಲ. ಆದ್ರೆ ಪಾರ್ಶ್ವವಾಗಿ ಪಾವತಿಯಾದಂತಹ ಒಂದು ಷೇರುಗಳು ಅನರ್ಹತೆಯನ್ನ ಹೊಂದಿರ್ತವೆ. ಇಂತಹ ಪ್ರಕರಣದಲ್ಲಿ ಬ್ಯಾಂಕರ್ ಉಳಿದ ಹಣವನ್ನ ಕಂಪನಿಗೆ ಪಾವತಿಸಬೇಕಾಗ್ತದೆ. ಸೊ ಹಾಗಾಗಿ ಭದ್ರತೆ ಅಂದ್ರೆ ಗ್ರಾಹಕನ ವಿರುದ್ಧವಾಗಿ ಇಟ್ಕೊಂಡಂತಹ ಒಂದು ಭದ್ರತೆಗಳು ಯಾವುದೇ ಅನರ್ಹತೆಯನ್ನ ಹೊಂದಿರಬಾರ್ದು. ನಂತರ ಹೇಳ್ಬೇಕಂದ್ರೆ ಹಕ್ಕು ಪತ್ರದ ಅರ್ಹತೆ. ಹಕ್ಕು ಪತ್ರದ ಅರ್ಹತೆ, ವ್ಯಾಲಿಡಿಟಿ ಆಫ್ ಟೈಟಲ್ ಅಂತೇಳಿ. ಏನು, ಅನುಷಂಗಿಕ ಭದ್ರತೆಯಾಗಿ ಒದಗಿಸಲಾದಂತಹ ಹಕ್ಕು ಪತ್ರ ಅದು ಅರ್ಹತೆಯನ್ನ ಹೊಂದಿರಬೇಕು. ನೋಡಿ, ಹಕ್ಕು ಪತ್ರ ಅದು ದೋಷಪೂರ್ಣವಾಗಿದ್ರೆ ಆಗ ಸಾಲದ ವಸೂಲಾತಿ ಏನಾಗುತ್ತೆ, ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅನುಷಂಗಿಕ ಭದ್ರತೆಗಾಗಿ ಒದಗಿಸಲಾದಂತಹ ಒಂದು ಹಕ್ಕು ಪತ್ರ ಅರ್ಹತೆಯನ್ನ ಹೊಂದಿರಬೇಕು. ಅದೇ ಹಕ್ಕುಪತ್ರದಲ್ಲಿ ಹಕ್ಕುಪತ್ರ ದೋಷಪೂರ್ಣವಾಗಿದ್ರೆ ಏನಾಗ್ತದೆ, ಸಾಲದ ಒಂದು ಮರುಪಾವತಿ ಏನಾಗುತ್ತೆ, ಕಷ್ಟವಾಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಹಿಂದಣ ಅಧಿಕಾರ ಇಲ್ಲದಿರುವಿಕೆ ಅಂತ ಅಂದ್ರೆ ಆಬ್ಸೆನ್ಸ್ ಆಫ್ ಪ್ರೇಯರ್ ಚಾರ್ಜ್ ಅಂತ. ಏನು ಹಾಗಂದ್ರೆ ಬೇರೊಬ್ಬರಿಗೆ ಮೊದಲೇ ಭದ್ರತೆಯಾಗಿ ನೀಡಲಾಗಿರುವಂತಹ ಅಂದ್ರೆ ಸಾಲ ವಸೂಲಾತಿಗೆ ಅಧಿಕಾರವನ್ನ ಕೊಟ್ಟು ಒದಗಿಸಲಾಗಿರುವಂತಹ ಭದ್ರತೆಯನ್ನ ಬ್ಯಾಂಕರ್ ಒಪ್ಕೊಳ್ಳೋದು ಸೂಕ್ತವಾದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಹ ಭದ್ರತೆಯ ಮೇಲೆ ಬ್ಯಾಂಕರನಿಗೆ ಏನಾಗುತ್ತೆ, ಪೂರ್ಣವಾದಂತಹ ಒಂದು ಅಧಿಕಾರ ಏನಾಗುತ್ತೆ ಅವ್ರಿಗೆ ಸಿಗೋದಿಲ್ಲ ಅಂತೇಳಿ ಹೇಳ್ಬೋದು. ಸೊ ಹಾಗೆ ಯಾವುದೇ ಒಂದು ಹಿಂದಣ ಅಧಿಕಾರ ಇಲ್ಲದಿರುವಿಕೆ ಅಂದ್ರೆ ಇಲ್ಲದೆ ಇರುವಂತಹ ಒಂದು ಆಸ್ತಿಗಳನ್ನ ಭದ್ರತೆಯಾಗಿ ಇಟ್ಕೊಳ್ಳೋದು ಒಳ್ಳೇದು. ನಂತರ ಹೇಳ್ಬೇಕಂತಂದ್ರೆ ಮೌಲ್ಯೀಕರಣ ಅಂತೇಳಿ, ವ್ಯಾಲ್ಯೂಯೇಷನ್ ಅಂತೇಳಿ. ಮೌಲ್ಯೀಕರಣ ಅಂತ ಹೇಳಿದ್ರೆ ಬ್ಯಾಂಕರ್ ನೀಡುವಂತಹ ಸಾಲ ಇದೆಯಲ್ಲ ಅದು ಭದ್ರತೆಯ ಮೌಲ್ಯವನ್ನ ಅವಲಂಬಿಸಿರುತ್ತೆ. ಆದ್ರಿಂದ ಈಗ ಗ್ರಾಹಕರು ಇಡುವಂತಹ ಒಂದು ಭದ್ರತೆಗಳು ಅಂದ್ರೆ ಅದನ್ನ ಸುಲಭವಾಗಿ ಮೌಲ್ಯೀಕರಣ ಮಾಡುವಂತೆ ಇರ್ಬೇಕು. ಉದಾಹರಣೆಗೆ ನೋಡಿ, ಈಗ ಸ್ಟಾಕು ವಿನಿಮಯ ಪತ್ರಗಳನ್ನ ಸ್ಟಾಕು ವಿನಿಮಯ ಕಚೇರಿಗಳಿಗೆ ಕಳಿಸೋದ್ರ ಮೂಲಕ ಸುಲಭವಾಗಿ ಅವುಗಳ ಒಂದು ಮೌಲ್ಯೀಕರಣವನ್ನ ಮಾಡಬಹುದು. ಅದೇ ಭೂಮಿ, ಕಟ್ಟಡಗಳು, ಯಂತ್ರಗಳು ಮೊದಲಾದ ಸ್ವತ್ತುಗಳನ್ನ ಸುಲಭವಾಗಿ ನಾವು ಮೌಲ್ಯೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ಬ್ಯಾಂಕರ್ ನೀಡುವಂತಹ ಸಾಲ ಭದ್ರತೆಗಳ ಒಂದು ಮೌಲ್ಯವನ್ನ ಅವಲಂಬಿಸಿರುತ್ತೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಸಾಕಷ್ಟು ಆಧಾರ ಕೋರಿಕೆ, ಅಡಿಕ್ವೇಟ್ ಮಾರ್ಜಿನ್. ಸಾಕಷ್ಟು ಆಧಾರ ಕೋರಿಕೆ ಅಂತ ಹೇಳಿದ್ರೆ ಈಗ ನೋಡಿ ಏನಾಗುತ್ತೆ, ಬೆಲೆಗಳ ಕುಸಿತದ ಕಾರಣದಿಂದಾಗಿ ಭದ್ರತೆಗಳ ಬೆಲೆಗಳಿದೆಯಲ್ಲ ಅದು ಕಾಲಾನಂತರದಲ್ಲಿ ಕಡಿಮೆ ಆಗ್ಬೋದು. ಅದರಿಂದ ಸಾಕಷ್ಟು ಆಧಾರ ಒಂದು ಕೋರಿಕೆನ ಇಟ್ಕೊಂಡು ಭದ್ರತೆಯ ಮೇಲೆ ಸಾಲವನ್ನ ನೀಡಬೇಕು ಬ್ಯಾಂಕು. ಸಾಮಾನ್ಯವಾಗಿ ಈಗ ನೋಡಿ ಬ್ಯಾಂಕು ಭದ್ರತೆಗಳನ್ನ ಇಟ್ಕೊಳ್ಬೇಕಾದ್ರೆ
ಸಾಮಾನ್ಯವಾಗಿ ನಾವು ಇಟ್ಟಂತಹ ಭದ್ರತೆಯ ಒಂದು ಮೌಲ್ಯದ ಮೇಲೆ ಕೇವಲ 70% ಮಾತ್ರ ಅದು ಸಾಲವನ್ನ ನೀಡಲಾಗ್ತದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಹೇಳಕ್ಕಾಗೋದಿಲ್ಲ, ಬೆಲೆಗಳು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಬೆಲೆಗಳೇನಾದ್ರೂ ಕಡಿಮೆ ಆಗ್ಬಿಟ್ರೆ ಆಗ ನಾವು ಇಟ್ಟಂತಹ ಭದ್ರತೆಗಳ ಬೆಲೆಗಳೇನಾಗ್ಬಿಡುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬ್ಯಾಂಕುಗಳು ಏನ್ ಮಾಡ್ತವೆ, ಸಾಕಷ್ಟು ಅಂದ್ರೆ ಆಧಾರ ಕೋರಿಕೆಯನ್ನ ಇಟ್ಕೊಂಡು ಭದ್ರತೆಯ ಮೇಲೆ ಅವು ಸಾಲವನ್ನ ನೀಡಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಕಡಿಮೆ ಮೇಲ್ವಿಚಾರಣೆ, ಲೆಸ್ ಸೂಪರ್ವಿಷನ್ ಅಂತೇಳಿ. ಏನಪ್ಪಾ ಅಂದ್ರೆ ಮೇಲ್ವಿಚಾರಣೆಗೆ ಕಡಿಮೆ ಶ್ರಮ ಮತ್ತು ವೆಚ್ಚವನ್ನ ಕೋರುವಂತಹ ಭದ್ರತೆಗಳನ್ನ ಪಡ್ಕೊಳ್ಳೋದು, ಇದು ಬ್ಯಾಂಕರನ ದೃಷ್ಟಿಯಿಂದ ಬಹಳಷ್ಟು ಹಿತಕರವಾದ್ದು ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಮೇಲ್ವಿಚಾರಣೆಗೆ ನಾವಿಟ್ಟಂತಹ ಆಸ್ತಿಗಳ ಮೇಲ್ವಿಚಾರಣೆ ಅದು ಕಡಿಮೆ ಶ್ರಮ ಮತ್ತು ವೆಚ್ಚವನ್ನ ಅದು ಹೊಂದಿರ್ಬೇಕು. ಹಾಗಾಗಿ ಬ್ಯಾಂಕು ಭದ್ರತೆಗಳನ್ನ ಇಟ್ಕೋಬೇಕಾದ್ರೆ ಮೇಲ್ವಿಚಾರಣೆಗೆ ಕಡಿಮೆ ಶ್ರಮ ಮತ್ತು ವೆಚ್ಚವನ್ನ ಕೋರುವಂತಹ ಭದ್ರತೆಗಳನ್ನ ಪಡ್ಕೊಳ್ಳೋದು ಬ್ಯಾಂಕರರ ದೃಷ್ಟಿಯಿಂದ ಬಹಳಷ್ಟು ಹಿತಕರವಾದ್ದು ಅಂತೇಳಿ ಹೇಳ್ಬೋದು. ಉದಾಹರಣೆಗೆ ನೋಡಿ, ಈಗ ಸ್ಟಾಕು ವಿನಿಮಯ ಪತ್ರಗಳ ಒಂದು ಮೇಲ್ವಿಚಾರಣೆ ಏನಾಗಿರುತ್ತೆ, ಸುಲಭ ಅದು. ಆದ್ರೆ ದಾಸ್ತಾನು ಮಳಿಗೆಗಳಲ್ಲಿ ಏನಾದ್ರೂ ಶೇಖರಿಸಿಟ್ಟಂತಹ ಸರಕುಗಳ ಒಂದು ಮೇಲ್ವಿಚಾರಣೆ ಏನಾಗುತ್ತೆ, ಬಹಳಷ್ಟು ಕಷ್ಟ ಆಗ್ತದೆ. ಅಂದ್ರೆ ಗ್ರಾಹಕರು ಈ ತರ ಸ್ಟಾಕ್ಸ್ ಗಳನ್ನ ಏನಾದ್ರೂ ಅಲ್ಲಿ ಭದ್ರತೆಯಾಗಿಟ್ಟಿದ್ರೆ ಅದನ್ನೆಲ್ಲ ಬ್ಯಾಂಕುಗಳು ಮೇಲ್ವಿಚಾರಣೆ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗ್ತದೆ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ಬ್ಯಾಂಕುಗಳು ಯಾವುದೇ ಭದ್ರತೆಗಳನ್ನ ಇಟ್ಕೊಳ್ಬೇಕಾದ್ರೆ ಅವು ಕಡಿಮೆ ಶ್ರಮ ಮತ್ತು ವೆಚ್ಚವನ್ನ ಕೋರುವಂತಹ ಒಂದು ಭದ್ರತೆಗಳನ್ನ ಆಧಾರವಾಗಿ ಇಟ್ಕೊಳ್ಳೋದು ಬ್ಯಾಂಕರರ ದೃಷ್ಟಿಯಿಂದ ಬಹಳಷ್ಟು ಹಿತಕರವಾದದ್ದು ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಅಧಿಕಾರ ಸೃಷ್ಟಿಯ ಸರಿಯಾದ ವಿಧಾನ. ಅಧಿಕಾರ ಸೃಷ್ಟಿಯ ಸರಿಯಾದ ವಿಧಾನ ಅಂದ್ರೆ ರೈಟ್ ಮೆಥಡ್ ಆಫ್ ಕ್ರಿಯೇಟಿಂಗ್ ಚಾರ್ಜ್ ಅಂತೇಳಿ. ರೈಟ್ ಮೆಥಡ್ ಆಫ್ ಕ್ರಿಯೇಟಿಂಗ್ ಚಾರ್ಜ್ ಅಂದ್ರೆ ಸಾಲದ ವಿರುದ್ಧ ಬ್ಯಾಂಕುಗಳಿಗೆ ಸರಿಯಾದ ಅಧಿಕಾರ ದೊರಿಬೇಕು. ಅಂದ್ರೆ ಸಾಲದ ವಿರುದ್ಧ ಬ್ಯಾಂಕರನಿಗೆ ಏನಾಗಿರ್ಬೇಕು, ಸರಿಯಾದಂತಹ ಒಂದು ಅಧಿಕಾರ ದೊರಿಬೇಕು. ಕೇವಲ ಬರೀ ಮಾರ್ಟ್ಗೇಜು ಅಂದ್ರೆ ಭೋಗ್ಯ ಅಥವಾ ಅಸೈನ್ಮೆಂಟ್ ಅಂತೇಳಿ ವಹಿಸುವಿಕೆ ಅಥವಾ ಆಧಾರ ಮಾಡುವಿಕೆ, ಅದೇ ಹೈಪೋಥಿಕೇಶನ್ ಅಂತೇಳಿ ಕರಿತೀವಿ. ಇದರಿಂದ ಇವೆಲ್ಲವುಗಳಿಗಿಂತ ಈಡು ಮಾಡಿಕೊಳ್ಳುವಿಕೆ ಇದೆಯಲ್ಲ, ಇದು ಉತ್ತಮವಾದಂತಹ ಒಂದು ವಿಧಾನ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಾಲದ ವಿರುದ್ಧ ಏನಪ್ಪಾ ಅಂದ್ರೆ ಬ್ಯಾಂಕರರಿಗೆ ಸರಿಯಾದಂತಹ ಒಂದು ಅಧಿಕಾರ ದೊರಿಬೇಕು. ಸೊ ಇವೆಲ್ಲ ಅಂದ್ರೆ ಭೋಗ್ಯ ಅಥವಾ ವಹಿಸುವಿಕೆ ಅಥವಾ ಆಧಾರ ಮಾಡುವಿಕೆ ಅಂದ್ರೆ ಮಾರ್ಟ್ಗೇಜು, ಅಸೈನ್ಮೆಂಟು ಅಥವಾ ಹೈಪೋಥಿಕೇಶನ್ ಗಳಿಗಿಂತ ಪ್ಲೆಡ್ಜ್ ಮಾಡುವಂತಹ ವಿಧಾನ ಇದೆಯಲ್ಲ, ಅಂದ್ರೆ ಈಡು ಮಾಡುವಿಕೆ ಅಂತ ಕರಿತೀವಿ, ಇದು ಎಲ್ಲದಕ್ಕಿಂತ ಉತ್ತಮವಾದಂತಹ ಒಂದು ವಿಧಾನ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತ ಹೇಳಿದ್ರೆ ದಾಖಲೆಗಳ ರುಜುವಾತುಗಳನ್ನ ಸಿದ್ಧಪಡಿಸೋದು ಅಂತೇಳಿ, ಇದಕ್ಕೆ ಡಾಕ್ಯುಮೆಂಟೇಶನ್ ಅಂತೇಳಿ ಕರಿತೇವೆ. ಸೊ ಭದ್ರತೆಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಬ್ಯಾಂಕರ್ ತನ್ನ ಪರವಾಗಿ ಸಿದ್ಧಪಡಿಸಿಕೊಳ್ಬೇಕಾಗ್ತದೆ. ಆ ಮೂಲಕ ಭದ್ರತೆಯ ಮೇಲಿನ ಅಧಿಕಾರ ತನಗೆ ಲಭಿಸುವಂತೆ ಆಗ್ಬೇಕು. ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಭದ್ರತೆಗಳನ್ನ ಗ್ರಾಹಕರು ಇಟ್ಟಂತಹ ಭದ್ರತೆಗಳನ್ನ ಬ್ಯಾಂಕು ರಿಜಿಸ್ಟರ್ ಕೂಡ ಮಾಡ್ಬೇಕಾಗುತ್ತೆ ಅಂತೇಳಿ, ನೋಂದಾಯಿಸ್ಕೊಳ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಆಧಾರಬದ್ಧ ಸಾಲಗಳ ಒಂದು ಸಾರ್ವತ್ರಿಕ ನಿಯಮಗಳು ಅಂತೇಳಿ ಹೇಳ್ಬೋದು. ಆಯ್ತಾ, ನಿಮ್ಗೆ ಇದುವರೆಗೂ ಆಧಾರಬದ್ಧ ಸಾಲಗಳು ಅಂದ್ರೆ ಏನು, ಅದರ ಒಂದು ಸಾರ್ವತ್ರಿಕ ನಿಯಮಗಳು ಯಾವುವು ಅಂತೇಳಿ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ ಭದ್ರತೆಗಳ ಒಂದು ಪ್ರಕಾರಗಳು ಅಂದ್ರೆ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಅಂತೇಳಿ. ಭದ್ರತೆಗಳ ಪ್ರಕಾರಗಳು ಅಂದ್ರೆ ನೋಡಿ, ಸಾಲ ಪಡೆಯುವಾಗ ಗ್ರಾಹಕ ಬ್ಯಾಂಕಿಗೆ ಒದಗಿಸುವಂತಹ ಒಂದು ಭದ್ರತೆಗಳಲ್ಲಿ 2 ಮುಖ್ಯ ಪ್ರಕಾರಗಳಿವೆ ಅಂತೇಳಿ ಹೇಳ್ಬೋದು. ಅವುಗಳು ಯಾವುವಪ್ಪ ಅಂದ್ರೆ, ಒಂದು ಸ್ಥಿರ ಆಸ್ತಿಗಳು. ಸ್ಥಿರ ಆಸ್ತಿಗಳು ಯಾವುದು? ಸ್ಥಿರ ಆಸ್ತಿಗಳು ಅಂದ್ರೆ ಸಾಮಾನ್ಯವಾಗಿ ಭೂಮಿ, ಕಟ್ಟಡ ಇತ್ಯಾದಿ ಅಂತೇಳಿ ಹೇಳ್ಬೋದು. ನಂತರ ಚರಾಸ್ತಿಗಳು ಅಂತ ಹೇಳಿದ್ರೆ ಮೂವಬಲ್ ಅಸೆಟ್ಸ್ ಅಂತೇಳಿ, ಅಂದ್ರೆ ಚರ ಆಸ್ತಿಗಳು. ನೋಡಿ, ಈಗ ಒಂದು ಅದರಲ್ಲಿ ಷೇರುಪೇಟೆಯ ಒಂದು ಬಂಡವಾಳ ಪತ್ರಗಳು ಬರ್ತದೆ, ಎರಡನೇದಾಗಿ ಸರಕುಗಳು, ನಂತರ ಸರಕುಗಳ ಹಕ್ಕು ಪತ್ರಗಳು, ಜೀವ ವಿಮಾ ಕರಾರು ಪತ್ರಗಳು, ಆಮೇಲೆ ಬರಬೇಕಾದಂತಹ ಸಾಲಗಳ ಹಕ್ಕುಗಳ ವರ್ಗಾವಣೆ, ಆಮೇಲೆ ಮುದ್ದತಿ ಠೇವಣಿ ರಸೀದಿಗಳು, ಆಮೇಲೆ ಪೂರೈಕೆಯ ಬೆಲೆ ಪಟ್ಟಿಗಳು, ಮತ್ತೆ ಚಿನ್ನಾಭರಣಗಳು ಅಂತೇಳಿ ಹೇಳ್ಬೋದು. ಸೊ ಹೀಗೆ ಸಾಲ ಮತ್ತು ಮುಂಗಡಗಳಿಗೆ ಆಧಾರವಾಗಿ ನೀಡುವಂತಹ ಈ ಭದ್ರತೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನ್ ಹೇಳಿದೆ ನಾನು, ಸ್ಥಿರ ಆಸ್ತಿಗಳು. ಯಾವುದು? ಮೊದಲನೇದಾಗಿ ಸ್ಥಿರ ಆಸ್ತಿಗಳು ಅಂದ್ರೆ ಭೂಮಿ ಮತ್ತೆ ಕಟ್ಟಡಗಳು ಅಂತ. ಹೀಗೆ ಭೂಮಿ ಮತ್ತೆ ಕಟ್ಟಡಗಳ ಆಧಾರದ ಮೇಲೆ
ಬ್ಯಾಂಕು ಸಾಲವನ್ನ ಕೊಡ್ತದೆ. ಆದ್ರೆ ಬ್ಯಾಂಕರರ ದೃಷ್ಟಿಯಲ್ಲಿ ಈ ನೈಜ ಆಸ್ತಿಗಳು ಸೂಕ್ತವಾದಂತಹ ಬದ್ಧತೆಗಳು ಆಗಿರೋದಿಲ್ಲ. ಆದ್ರಿಂದ ಬ್ಯಾಂಕುಗಳೇನಪ್ಪಾ ಅಂದ್ರೆ ಈ ಆಸ್ತಿಗಳ ಮೇಲೆ ಕೊಡ್ತಾ ಇರುವಂತಹ ಸಾಲ ಇದೆಯಲ್ಲ, ಅದು ತುಂಬಾ ಗೌಣವಾದ್ದು ಅಥವಾ ಕಡಿಮೆ ಮೊತ್ತದ್ದು ಅಂತೇಳಿ ಹೇಳ್ಬೋದು. ನಂತರ ಎರಡನೇದಾಗಿ ಏನ್ ಹೇಳಿದೆ, ಚರ ಆಸ್ತಿಗಳು, ಮೂವಬಲ್ ಪ್ರಾಪರ್ಟೀಸ್. ಏನು ಚರ ಆಸ್ತಿಗಳು ಅಂದ್ರೆ ಅದರಲ್ಲಿ ಏನ್ ಹೇಳಿದೆ, ಮೊದಲನೇದಾಗಿ ಷೇರು ಬಂಡವಾಳ ಪತ್ರಗಳು. ಏನಪ್ಪಾ, ಷೇರು ಮಾರುಕಟ್ಟೆಯಲ್ಲಿ ಹಲವಾರು ವಿಧದ ಒಂದು ಭದ್ರತೆಗಳು ಖರೀದಿಸಲ್ಪಡ್ತವೆ ಮತ್ತೆ ಮಾರಾಟ ಆಗ್ತವೆ. ಅವುಗಳು ಯಾವುವಪ್ಪ ಅಂದ್ರೆ, ಈಗ ನೋಡಿ, ಸರ್ಕಾರಿ ಸಾಲ ಪತ್ರಗಳು, ಆಮೇಲೆ ಅರೆ ಸರ್ಕಾರಿ ಸಂಸ್ಥೆಗಳ ಒಂದು ಷೇರು ಮತ್ತೆ ಸಾಲ ಪತ್ರಗಳು, ನಂತರ ಕೂಡು ಬಂಡವಾಳ ಕಂಪನಿಗಳ ಒಂದು ಷೇರು ಪತ್ರಗಳು, ಆಮೇಲೆ ಕೂಡು ಬಂಡವಾಳ ಕಂಪನಿಗಳ ಒಂದು ಸಾಲ ಪತ್ರಗಳು. ಹೀಗೆ ಆಮೇಲೆ ಹೇಳ್ಬೇಕಂತಂದ್ರೆ ಇವೆಲ್ಲವುಗಳನ್ನ ಅದು ಏನಾಗ್ತದೆ, ಭದ್ರತೆಯಾಗಿ ಸ್ವೀಕರಿಸ್ತದೆ ಅಂತೇಳಿ ಹೇಳ್ಬೋದು. ನಂತರ ಈಗ ಎರಡನೇದಾಗಿ ಸರಕುಗಳು, ಗೂಡ್ಸ್ ಅಂತೇಳಿ. ಈ ಸರಕುಗಳ ಆಧಾರದ ಮೇಲೆ ಬ್ಯಾಂಕುಗಳು ಸಾಲವನ್ನ ನೀಡ್ತಾ ಇರೋದು ಇತ್ತೀಚಿನ ಒಂದು ವರ್ಷಗಳಲ್ಲಿ ಏನಾಗ್ತಾ ಇದೆ, ಬಹಳಷ್ಟು ಜನಪ್ರಿಯವಾಗ್ತಾ ಇದೆ ಅಂತ. ಅಂದ್ರೆ ಸರಕುಗಳನ್ನ ಆಧಾರವಾಗಿ ಇಟ್ಕೊಂಡು ಬ್ಯಾಂಕುಗಳು ಸಾಲವನ್ನ ಕೊಡ್ತಾ ಇರೋದು ಇತ್ತೀಚಿನ ಒಂದು ವರ್ಷಗಳಲ್ಲಿ ಅದು ಬಹಳಷ್ಟು ಜನಪ್ರಿಯವಾಗ್ತಾ ಇದೆ. ಈಗ ನೋಡಿ, ಅಕ್ಕಿ, ಗೋಧಿ, ಬೆಲ್ಲ, ಸಕ್ಕರೆ, ಹತ್ತಿ, ಸೆಣಬು ಅಥವಾ ಹತ್ತಿಯ ಒಂದು ಉಡುಪುಗಳು ಆಗ್ಲಿ ಅಥವಾ ಸೆಣಬಿನ ಪದಾರ್ಥಗಳಾಗ್ಲಿ, ಕಬ್ಬಿಣ ಮತ್ತೆ ಉಕ್ಕು, ಹೀಗೆ ಹಲವಾರು ವ್ಯವಸಾಯೋತ್ಪನ್ನ ಮತ್ತೆ ಕೈಗಾರಿಕೋತ್ಪನ್ನಗಳ ಮೇಲೆ ಬ್ಯಾಂಕುಗಳು ಏನ್ ಮಾಡ್ತಾ ಇವೆ, ಸಾಲಗಳನ್ನ ನೀಡ್ತಾ ಇವೆ. ಹೀಗೆ ಬ್ಯಾಂಕುಗಳು ನೀಡ್ತಾ ಇರುವಂತಹ ಒಟ್ಟು ಆಧಾರಬದ್ಧ ಸಾಲಗಳಲ್ಲಿ ಸುಮಾರು ಹೇಳ್ಬೇಕಂದ್ರೆ 60% ಅಷ್ಟು, 60% ಅಷ್ಟು ಸರಕುಗಳ ಭದ್ರತೆಯ ಮೇಲೆನೆ ಅದು ನೀಡ್ತಾ ಇರೋದು ಒಂದು ವಿಶೇಷ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬ್ಯಾಂಕುಗಳು ಭದ್ರತೆಗಳಾಗಿ ಸ್ವೀಕರಿಸುವಂತಹ ಸರಕುಗಳನ್ನ ನಾವು 4 ಪ್ರಕಾರವಾಗಿ ವಿಂಗಡಿಸ್ತೇವೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ಆಹಾರದ ಪದಾರ್ಥಗಳು, ಫುಡ್ ಆರ್ಟಿಕಲ್ಸ್ ಅಂತೇಳಿ. ಎರಡನೇದಾಗಿ ಕೈಗಾರಿಕಾ ಕಚ್ಚಾ ಸಾಮಗ್ರಿಗಳು, ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ ಅಂತ. ಮೂರನೇದಾಗಿ ತೋಟಗಾರಿಕಾ ಉತ್ಪನ್ನಗಳು ಅಂದ್ರೆ ಪ್ಲಾಂಟೇಶನ್ ಪ್ರಾಡಕ್ಟ್ಸ್ ಎಲ್ಲ. ನಂತರ ಹೇಳ್ಬೇಕಂದ್ರೆ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂದ್ರೆ ಸಿದ್ಧ ವಸ್ತುಗಳು. ಸೊ ಹೀಗೆ ಇವೆಲ್ಲ ಸರಕುಗಳನ್ನ ಆಧಾರವಾಗಿ ಇಟ್ಕೊಂಡು ಬ್ಯಾಂಕುಗಳು ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ವಿಧವಾದಂತಹ ಅಂದ್ರೆ ಇವೆಲ್ಲ ಸರಕುಗಳ ಆಧಾರದ ಮೇಲೆ ಬ್ಯಾಂಕುಗಳು ಸಾಲವನ್ನ ನೀಡ್ತಾ ಇರೋದು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಜನಪ್ರಿಯವಾಗಿದೆ ಅಂತೇಳಿ ಹೇಳ್ಬೋದು. ನಂತರ ಈಗ ಮೂರನೇದಾಗಿ ಹೇಳ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಆಫ್ ಟೈಟಲ್ ಟು ಗೂಡ್ಸ್ ಅಂತೇಳಿ, ಅಂದ್ರೆ ಸರಕುಗಳ ಹಕ್ಕು ಪತ್ರಗಳು. ಸರಕುಗಳ ಹಕ್ಕು ಪತ್ರಗಳು, ಈ ಸರಕುಗಳ ಹಕ್ಕು ಪತ್ರಗಳ ಆಧಾರದ ಮೇಲೆ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲವನ್ನ ನೀಡ್ತವೆ. ಸರಕುಗಳ ಹಕ್ಕು ಪತ್ರಗಳಲ್ಲಿ ಪ್ರಮುಖವಾದವುಗಳು ಯಾವಪ್ಪ ಅಂದ್ರೆ, ಒಂದು ರಫ್ತು ಬರಾವಣೆ ಪತ್ರ ಅಂತೇಳಿ, ರಫ್ತು ಬರಾವಣೆ ಪತ್ರ ಅಥವಾ ರಫ್ತು ತಪಶೀಲು ಪಟ್ಟಿ ಅಂತೇಳಿ, ಅದಕ್ಕೆ ಬಿಲ್ ಆಫ್ ಲೇಡಿಂಗ್ ಅಂತೇಳಿ ಕರಿತೇವೆ. ಎರಡನೇದಾಗಿ ಉಗ್ರಾಣದ ರಸೀದಿ ಅಂತೇಳಿ, ಅಂದ್ರೆ ವೇರ್ ಹೌಸ್ ರಿಸಿಪ್ಟ್ ಅಂತೇಳಿ. ಮೂರನೇದಾಗಿ ಹಡಗು ಕಟ್ಟೆಯ ವಾರೆಂಟ್ ಅಂತೇಳಿ, ಅಂದ್ರೆ ಡಾಕ್ ವಾರೆಂಟ್ ಅಂತೇಳಿ ಕರಿತೀವಿ. ನಂತರ ಹೇಳ್ಬೇಕಂದ್ರೆ ನಾಲ್ಕನೇದಾಗಿ ರೈಲ್ವೆ ರಸೀದಿ ಅಥವಾ ಲಾರಿ ರಸೀದಿ ಅಂತೇಳಿ, ಅಂದ್ರೆ ರೈಲ್ವೆ ರಸೀಪ್ಟ್ ಆರ್ ಲಾರಿ ರಸೀಪ್ಟ್ ಅಂತ. ನಂತರ ಹೇಳ್ಬೇಕಂದ್ರೆ ರವಾನೆ ಅಥವಾ ವಿಲೇವಾರಿ ಆದೇಶಗಳು ಅಂತ, ಅಂದ್ರೆ ಡೆಲಿವರಿ ಆರ್ಡರ್ಸ್ ಅಂತೇಳಿ. ಸೊ ಹೀಗೆ ಇವೆಲ್ಲ ಸರಕುಗಳ ಹಕ್ಕು ಪತ್ರಗಳ ಆಧಾರದ ಮೇಲೆ ಬ್ಯಾಂಕ್ಗಳು ಏನ್ ಮಾಡ್ತದೆ, ಗ್ರಾಹಕರಿಗೆ ಸಾಲವನ್ನ ನೀಡುತ್ತದೆ ಅಂತೇಳಿ ಹೇಳ್ಬೋದು. ನಂತರ ನಾಲ್ಕನೇದಾಗಿ ಜೀವ ವಿಮಾ ಕರಾರು ಪತ್ರಗಳು ಅಂತೇಳಿ, ಅಂದ್ರೆ ಇನ್ನೊಂದು ಚರ ಆಸ್ತಿಗಳಲ್ಲಿ ಹೇಳ್ಬೇಕಂದ್ರೆ ಜೀವ ವಿಮಾ ಕರಾರು ಪತ್ರಗಳು, ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತೇಳಿ. ಅಂದ್ರೆ ಇದನ್ನು ಆಧಾರವಾಗಿ ಇಟ್ಕೊಂಡು ಬ್ಯಾಂಕುಗಳು ಸಾಲಗಳನ್ನ ನೀಡ್ತವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಜೀವ ವಿಮೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಕಕ್ಷಿಗಳ ನಡುವಿನ ಒಪ್ಪಂದ ಅಥವಾ ಕರಾರು ಅಲ್ವಾ. ಈಗ ನೋಡಿ, ವಿಮಾಕರ್ತ ಅಂದ್ರೆ ಇನ್ಶೂರರ್, ಅವನು ಒಂದು ಪಾರ್ಟಿ ಆದ್ರೆ, ಕಕ್ಷಿ ಆದ್ರೆ, ಇನ್ನ ವಿಮಾದಾರ ಅಂದ್ರೆ ಇನ್ಶೂರ್ಡ್, ಅವನು ಇನ್ನೊಂದು ಕಕ್ಷಿ ಅಂತೇಳಿ. ಸೊ ಹೀಗೆ ವಿಮಾಕರ್ತ ಅವನು ಒಂದು ಸಂಸ್ಥೆಯಾಗಿದ್ದು, ವಿಮಾಕರ್ತ ಒಂದು ಸಂಸ್ಥೆಯಾಗಿದ್ದು ವಿಮಾ ಕರಾರು ಪತ್ರವನ್ನ ಅದು ಅಂದ್ರೆ ವಿಮಾಕರ್ತ ಒಂದು ಸಂಸ್ಥೆಯಾಗಿದ್ದು ವಿಮಾ ಕರಾರು ಪತ್ರವನ್ನ ಅದು ಕೊಡ್ತದೆ. ವಿಮಾದಾರ ಅಂತ ಹೇಳಿದ್ರೆ ಅವನು ಒಬ್ಬ ವ್ಯಕ್ತಿಯಾಗಿದ್ದು ಅವನು ವಿಮೆಯನ್ನ ಮಾಡಿಸ್ತಾನೆ. ಹೀಗೆ ಒಂದು ನಿರ್ದಿಷ್ಟ ಅವಧಿಯ ನಂತರ, ಒಂದು ನಿರ್ದಿಷ್ಟ ಅವಧಿಯ ನಂತರ ವಿಮಾದಾರನಿಗೆ ಅಥವಾ ಅವನು ಮರಣ ಹೊಂದಿದ ಕೂಡಲೇ ಅವನ ವಾರಸುದಾರರಿಗೆ ನಿರ್ದಿಷ್ಟವಾದಂತಹ
ಒಂದು ಮೊತ್ತವನ್ನ ಪಾವತಿಸೋದಾಗಿ ಭರವಸೆ ಕೊಟ್ಟಂತಹ ಒಂದು ಪತ್ರವನ್ನ ನಾವೇನಂತ ಕರಿತೀವಿ, ಜೀವ ವಿಮಾ ಕರಾರು ಪತ್ರ ಅಂತೇಳಿ ಕರಿತೇವೆ. ಹೀಗೆ ವಿಮಾದಾರ ಅವನು ಕರಾರು ಪತ್ರದಲ್ಲಿ ನಿಗದಿಯಾಗಿರುವಂತೆ ಮಾಸಿಕ ಅಥವಾ ತ್ರೈಮಾಸಿಕ, ಅರ್ಧ ವಾರ್ಷಿಕ ಅಥವಾ ವಾರ್ಷಿಕ ಕಂತುಗಳಲ್ಲಿ ಅವನು ವಿಮಾ ಕಂತನ್ನ ಪಾವತಿ ಮಾಡ್ತಾ ಇರ್ತಾನೆ. ಸೊ ಹೀಗೆ ಈ ಜೀವ ವಿಮಾ ಕರಾರು ಪತ್ರಗಳನ್ನು ಕೂಡ ಆಧಾರವಾಗಿಟ್ಕೊಂಡು ಬ್ಯಾಂಕು ಸಾಲಗಳನ್ನ ನೀಡುತ್ತದೆ ಅಂತೇಳಿ ಹೇಳ್ಬೋದು. ನಂತರ ಹಲೋ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರಬೇಕಾದ ಸಾಲಗಳ ಹಕ್ಕು ವರ್ಗಾವಣೆ ಅಂತೇಳಿ ಅಸೈನ್ಮೆಂಟ್ ಆಫ್ ಬುಕ್ ಡೆಟ್ಸ್ ಅಂದ್ರೆ ಗ್ರಾಹಕ ತನಗೆ ಬೇರೆಯವರಿಂದ ವಸೂಲಾಗಬೇಕಾಗಿರುವಂತಹ ಸಾಲಗಳನ್ನ ಆಧಾರವಾಗಿ ಇಟ್ಕೊಂಡು ಬ್ಯಾಂಕ್ ನಿಂದ ಸಾಲ ತೆಗೆದುಕೊಳ್ಬಹುದಾಗಿದೆ. ಸೊ ಇಂಥ ಸಾಲಗಳು ಈಗಾಗಲೇ ಬಾಕಿಯಾಗಿರ್ಬೋದು ಅಥವಾ ಸದ್ಯದಲ್ಲಿ ಬಾಕಿಯಾಗುವಂತವುಗಳು ಕೂಡ ಇರ್ಬೋದು. ಹೀಗೆ ತನಗೆ ಬೇಕಾಗಿರುವಂತಹ ಸಾಲಗಳನ್ನ ಭದ್ರತೆಯಾಗಿಟ್ಟು ಸಾಲವನ್ನ ಪಡಿಲಿಕ್ಕೆ ಗ್ರಾಹಕ ಈ ಸಾಲಗಳ ಮೇಲಿನ ತನ್ನ ಹಕ್ಕನ್ನ ಬ್ಯಾಂಕಿಗೆ ವರ್ಗಾಯಿಸಬೇಕು. ಈ ವರ್ಗಾವಣೆ ಪತ್ರವನ್ನ ನೋಂದಾಯಿಸಬೇಕು. ಈ ಪತ್ರದಲ್ಲಿ ಗ್ರಾಹಕ ತಾನೇ ಸಹಿ ಮಾಡಿರ್ಬೋದು ಅಥವಾ ಅವನ ಪರವಾಗಿ ಅವನ ಕಾರ್ಯಭಾರಿ ಸಹಿಯನ್ನ ಮಾಡಿರ್ಬೋದು. ಸೊ ಹೀಗೆ ವರ್ಗಾವಣೆ ಪತ್ರ ಇದೆಯಲ್ಲ, ಅದು ನೋಂದಾಯಿಸಲ್ಪಟ್ಟ ನಂತರ ಏನಾಗ್ತದೆ, ಗ್ರಾಹಕನ ಸಾಲಗಳ ಮೇಲಿನ ಎಲ್ಲ ಒಂದು ರೈಟ್ಸ್, ಹಕ್ಕುಗಳು ಅವು ಬ್ಯಾಂಕಿಗೆ ವರ್ಗಾವಣೆ ಆಗ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಅಕಸ್ಮಾತ್ ಆಗಿ ಗ್ರಾಹಕ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ತಪ್ಪಿದ್ರೆ ಆ ಸಾಲವನ್ನ ಅವನ ಸಾಲಗಾರರಿಂದ ವಸೂಲಿ ಮಾಡುವಂತಹ ಹಕ್ಕನ್ನ ಬ್ಯಾಂಕು ಪಡ್ಕೊಳ್ತದೆ. ಹೀಗೆ ಸಾಲಗಳ ಹಕ್ಕಿನ ಒಂದು ವರ್ಗಾವಣೆಯ ಪತ್ರ ನೋಂದಾಯಿಸಲ್ಪಟ್ಟ ಕೂಡಲೇ ಏನಾಗ್ತದೆ, ಬ್ಯಾಂಕು ಗ್ರಾಹಕನ ಎಲ್ಲ ಸಾಲಗಾರರಿಗೆ ಅದು ವಿಷಯವನ್ನ ತಿಳಿಸ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಗ್ರಾಹಕ ತನಗೆ ಬೇರೆಯವರಿಂದ ವಸೂಲಾಗಬೇಕಾಗಿರುವಂತಹ ಸಾಲಗಳನ್ನು ಕೂಡ ಆಧಾರವಾಗಿಟ್ಟು ಬ್ಯಾಂಕ್ ನಿಂದ ಸಾಲವನ್ನ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ ಅಂತೇಳಿ ಹೇಳ್ಬೋದು. ಆಯ್ತಾ. ನಂತರ ಈಗ ಫಿಕ್ಸೆಡ್ ಡೆಪಾಸಿಟ್ ರಿಸೀಟ್ಸ್ ಅಂತೇಳಿ ಮುದ್ದತಿ ಠೇವಣಿ ರಸೀದಿಗಳು ಅಂತ. ಮುದ್ದತಿ ಠೇವಣಿ ರಸೀದಿಗಳು ಏನಪ್ಪಾ ಅಂತ ಹೇಳಿದ್ರೆ, ಗ್ರಾಹಕ ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಮುದ್ದತಿ ಠೇವಣಿಗೆ ಅಂದ್ರೆ ಫಿಕ್ಸೆಡ್ ಡಿಪಾಸಿಟ್ಸ್ ಏನ್ ಇಟ್ಟಿರ್ತಾರಲ್ಲ ಗ್ರಾಹಕರು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅವರಿಗೆ ಏನಾಗಿರುತ್ತೆ, ಬ್ಯಾಂಕ್ ರೆಸಿಪ್ಟ್ ಅನ್ನ ಕೊಟ್ಟಿರುತ್ತೆ. ಸೊ ಈ ಠೇವಣಿ ಏನಾಗಿರುತ್ತೆ, ಈ ಠೇವಣಿಯ ಹಣ ನಿರ್ದಿಷ್ಟ ಅವಧಿಯ ನಂತರ ಅವನಿಗೆ ಮರುಪಾವತಿ ಆಗ್ತದೆ. ಸೊ ಈ ಅವಧಿಯ ಒಳಗೆ ಅವನಿಗೆ ಹಣದ ಅವಶ್ಯಕತೆ ತಲೆದೋರಿದ್ರೆ ಗ್ರಾಹಕ ಏನ್ ಮಾಡ್ಬೋದು, ತನ್ನಲ್ಲಿರುವಂತಹ ಸ್ಥಿರ ಠೇವಣಿ ರಸೀದಿಯನ್ನು ಕೂಡ ಬ್ಯಾಂಕ್ ನಲ್ಲಿ ಆಧಾರವಾಗಿ ಇಟ್ಕೊಂಡು ಅವನು ಸಾಲವನ್ನ ಪಡಿಲಿಕ್ಕೆ ಅವಕಾಶ ಇದೆ. ಅಂದ್ರೆ ತಾನು ಕೊಟ್ಟಿರುವಂತಹ ಠೇವಣಿ ರಸೀದಿಯನ್ನೇ ಆಧಾರವಾಗಿ ಇಟ್ಕೊಂಡು ಗ್ರಾಹಕನಿಗೆ ಸಾಲವನ್ನ ಕೊಡೋದ್ರಿಂದ ಇದು ಬ್ಯಾಂಕಿನ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಬಹಳಷ್ಟು ಸುರಕ್ಷಿತವಾದಂತಹ ಒಂದು ಸಾಲವಾಗಿರ್ತದೆ ಅಂತೇಳಿ ಹೇಳ್ಬೋದು. ಆಯ್ತಲ್ಲ. ಸೊ ಹೀಗೆ ಗ್ರಾಹಕನು ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಸ್ಥಿರ ಠೇವಣಿ ಅಥವಾ ಮುದ್ದತಿ ಠೇವಣಿಗೂ ಕೂಡ ಇಟ್ಟು ಮುದ್ದತಿ ಠೇವಣಿಯ ರಸೀದಿಯನ್ನು ಇಟ್ಟು ಸಾಲಗಳನ್ನ ಪಡಿಬಹುದು. ನಂತರ ಹೇಳ್ಬೇಕಂದ್ರೆ ಪೂರೈಕೆಯ ಬೆಲೆ ಪಟ್ಟಿಗಳು ಅಂತೇಳಿ ಸಪ್ಲೈ ಬಿಲ್ಸ್ ಅಂತೇಳಿ ಕರಿತೀವಿ. ಪೂರೈಕೆಯ ಬೆಲೆ ಪಟ್ಟಿಗಳು ಅಂದ್ರೆ ಏನಪ್ಪಾ ಅಂದ್ರೆ, ಪೂರೈಕೆಯ ಬೆಲೆ ಪಟ್ಟಿ ಅಂತ ಹೇಳಿದ್ರೆ ಸರಕುಗಳ ಪೂರೈಕೆದಾರರು ಅವರು ಸರ್ಕಾರಿ ಇಲಾಖೆಗಳಿಗೆ ಅಥವಾ ಅರೆ ಸರ್ಕಾರಿ ಕಚೇರಿಗಳಿಗೆ ಆಮೇಲೆ ಕಂಪನಿ ಮೊದಲಾದವುಗಳಿಗೆ ಸರಕುಗಳನ್ನು ಸರಬರಾಜು ಮಾಡಿದ್ರ ಬಗ್ಗೆ ತಾವು ಪಡೆಯಬೇಕಾಗಿರುವಂತಹ ಹಣಕ್ಕೋಸ್ಕರ ಅವ್ರು ತಯಾರಿಸಿಕೊಂಡಿರುವಂತಹ ಒಂದು ಬೆಲೆ ಪಟ್ಟಿ ಅಂತೇಳಿ ಅರ್ಥ ಆಗ್ತದೆ. ಸೊ ಹೀಗೆ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಇಲಾಖೆಗಳು ಸರಕುಗಳನ್ನ ಖರೀದಿ ಮಾಡ್ಲಿಕ್ಕೆ ಇಚ್ಛಿಸಿದಾಗ ಅವೇನ್ ಮಾಡ್ತವೆ, ದರದ ಒಂದು ಟೆಂಡರ್ಗಳನ್ನ ಕರೀತವೆ. ಸೊ ಹೀಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸರಕುಗಳ ಒಂದು ಪೂರೈಕೆದಾರರಿಂದ ಅವು ಟೆಂಡರ್ಗಳನ್ನ ಸ್ವೀಕರಿಸಿದ ನಂತರ ಇಲಾಖೆ ಏನ್ ಮಾಡ್ತದೆ, ಅವುಗಳನ್ನ ಪರಿಶೀಲಿಸಿ ಅತ್ಯಂತ ಒಂದು ಸೂಕ್ತವಾದದನ್ನ ಅದು ಆಯ್ಕೆ ಮಾಡ್ಕೊಳ್ತದೆ. ಸೊ ಏನು ಈ ಪೂರೈಕೆದಾರರು ಬೆಲೆ ಪಟ್ಟಿಯನ್ನ ಮಾಡ್ಕೊಂಡಿರ್ತಾರಲ್ಲ, ಸರ್ಕಾರದಿಂದ ತಮ್ಗೆ ಬರ್ಬೇಕಾದಂತ ಅಂದ್ರೆ ಗೌರ್ಮೆಂಟ್ ಇಲಾಖೆಗಳಿಂದ ಬರ್ಬೇಕಾದಂತಹ ಒಂದು ಬಾಕಿ ಹಣಕ್ಕೋಸ್ಕರ ಸೊ ಅವುಗಳನ್ನು ಕೂಡ ಅವಶ್ಯಕತೆ ಇದ್ದಾಗ ಬ್ಯಾಂಕ್ ನಲ್ಲಿ ಇಟ್ಬಿಟ್ಟು ಭದ್ರತೆಯಾಗಿ ಸಾಲವನ್ನ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಚಿನ್ನಾಭರಣಗಳು ಭದ್ರತೆಗಳಲ್ಲಿ ಈ ಚಿನ್ನಾಭರಣಗಳು ಅಂತೇಳಿ ಅಂದ್ರೆ ಏನು, ಗೋಲ್ಡ್ ಆರ್ನಮೆಂಟ್ಸ್ ಅಂತೇಳಿ ಕರಿತೇವೆ.
ಸೊ ಈ ನಿಮ್ಗೆಲ್ಲ ಗೊತ್ತಿದೆ, ಈಗೆಲ್ಲ ಎಷ್ಟೋ ಜನ ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳನ್ನು ಇಟ್ಟುಕೊಂಡು ಕೂಡ ಸಾಲಗಳನ್ನ ಪಡಿತಾರೆ. ಅದಕ್ಕೆ ಗೋಲ್ಡ್ ಲೋನ್ಸ್ ಅಂತೇಳಿ ಏನ್ ಕರೀತಾರೆ. ಸೊ ಹೀಗೆ ಚಿನ್ನಾಭರಣಗಳ ಮೇಲೂ ಕೂಡ ಬ್ಯಾಂಕ್ಗಳು ಏನ್ ಮಾಡ್ತಾ ಇವೆ, ಸಾಲವನ್ನ ನೀಡ್ತಾ ಇವೆ. ಅಂದ್ರೆ ಚಿನ್ನಾಭರಣಗಳ ಮೇಲೆ ಸಾಲವನ್ನ ನೀಡೋದಿದೆಯಲ್ಲ, ಇದು ಬ್ಯಾಂಕಿನ ದೃಷ್ಟಿಯಿಂದ ಹೆಚ್ಚು ಅನುಕೂಲವಾಗಿರೋದಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಚಿನ್ನಾಭರಣಗಳ ಮೇಲೆ ಸಾಮಾನ್ಯವಾಗಿ ಏನಾಗ್ತದೆ, ಅನುತ್ಪಾದಕ ಉದ್ದೇಶಗಳಿಗಾಗಿ ಅಥವಾ ಗ್ರಾಹಕರು ಏನ್ ಮಾಡ್ತಾರೆ, ಸ್ವಂತ ಉದ್ದೇಶಗಳ ಅಥವಾ ಸ್ವಂತ ಕೋರಿಕೆಗಳ ಈಡೇರಿಕೆಗೋಸ್ಕರ ಅವರು ಸಾಲವನ್ನ ಪಡಿತಾರೆ. ಆದ್ರಿಂದ ಈ ಸಾಲವನ್ನ ಸಕಾಲದಲ್ಲಿ ಮರುಪಾವತಿ ಮಾಡೋದೇನಾಗುತ್ತೆ, ಕಷ್ಟವಾಗಿರುತ್ತೆ. ಇದರಲ್ಲಿ ಯಾಕೆ ಅದು ಇಷ್ಟೊಂದು ಅನುಕೂಲವಾಗಿರೋದಿಲ್ಲ ಅಂತಂದ್ರೆ, ಎರಡನೇದಾಗಿ ಹೇಳ್ಬೇಕಂದ್ರೆ, ಚಿನ್ನಾಭರಣದ ಮೇಲೆ ಪ್ರತಿಯೊಂದು ಸಾಲನು ಕೂಡ ಸಾಮಾನ್ಯವಾಗಿ ಬ್ಯಾಂಕ್ ನೀಡೋದು ಅದಕ್ಕೆ ಚಿಕ್ಕ ಮೊತ್ತದ ಒಂದು ಸಾಲವನ್ನ ನೀಡ್ತವೆ. ನಂತರ ಚಿನ್ನಾಭರಣಗಳ ಮೇಲಿನ ಸಾಲದ ಬಳಕೆಯನ್ನ ಉಸ್ತುವಾರಿ ಮಾಡ್ಲಿಕ್ಕೆ, ಅಂದ್ರೆ ಅದರ ಮರುಪಾವತಿಗೆ ಕ್ರಮವನ್ನ ಕೈಗೊಳ್ಳೋದು ಬ್ಯಾಂಕಿಗೆ ಇದರಿಂದ ಏನಾಗುತ್ತೆ, ಬಹಳ ಶ್ರಮ ತಗಲ್ತದೆ ಅಂತ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಚಿನ್ನಾಭರಣಗಳ ಒಂದು ನಿಜವಾದಂತಹ ಮೌಲ್ಯ ಮತ್ತೆ ಆಭರಣದಲ್ಲಿ ಚಿನ್ನದ ಒಂದು ವಾಸ್ತವ ಪರಿಮಾಣವನ್ನ ಕಂಡುಹಿಡಿಯೋದು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ, ಕಷ್ಟದ ಒಂದು ಕೆಲಸ ಆಗ್ತದೆ ಅಂತ. ಸೊ ಹೀಗಾಗಿ ಇನ್ನೊಂದು ಇದರಲ್ಲಿರುವಂತ ಒಂದು ಅನಾನುಕೂಲತೆ ಏನಪ್ಪಾ ಅಂತಂದ್ರೆ, ಚಿನ್ನದ ಜೊತೆಗೆ ಏನಾಗ್ತದೆ, ಕೆಲವು ಸಾರಿ ಈ ಮಿಕ್ಸೆಡ್ ಅಂದ್ರೆ ನಕಲಿ ಲೋಹಗಳನ್ನ ಮಿಶ್ರ ಮಾಡಿ ಆಭರಣಗಳನ್ನ ತಯಾರಿಸುವಂತ ಒಂದು ಸಾಧ್ಯತೆಗಳಿರ್ತದೆ. ಸೊ ಇಂತಹ ಆಭರಣಗಳ ಮೇಲೆ ಸಾಲವನ್ನ ನೀಡೋದು ಬ್ಯಾಂಕಿಗೆ ಬಹಳಷ್ಟು ಅಪಾಯಕಾರಿಯಾದ್ದು ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಹೀಗೆ ಇನ್ನು ಹೇಳ್ಬೇಕಂದ್ರೆ ಇದ್ರಲ್ಲಿ ಇನ್ನೊಂದು ದೋಷ ಏನಿದೆ ಅಂದ್ರೆ, ಸಾಲಗಾರರೊಡನೆ ಏನಾದ್ರೂ ಅವನು ಅಕ್ಕಸಾಲಿಗ ಅಕ್ರಮವಾದಂತಹ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆಭರಣದ ಬಗ್ಗೆ ಸುಳ್ಳು ದೃಢ ಪತ್ರವನ್ನ ನೀಡುವಂತಹ ಒಂದು ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇಂತಹ ಸಂದರ್ಭಗಳಲ್ಲಿ ಏನಾಗ್ತದೆ, ಬ್ಯಾಂಕಿಗೆ ಏನಾಗ್ತದೆ, ವಂಚನೆ ಆಗ್ತದೆ. ಸೊ ಇವೆಲ್ಲವೂ ಕೂಡ ಯಾವ್ಯಾವ ರೀತಿಯ ಆಧಾರಬದ್ಧ ಸಾಲಗಳನ್ನ ಬ್ಯಾಂಕ್ ನಲ್ಲಿ ಇಟ್ಬಿಟ್ಟು ಸಾಲವನ್ನ ಗ್ರಾಹಕ ತೆಗೆದುಕೊಳ್ಬಹುದು ಅನ್ನೋದಕ್ಕೆ ಇವೆಲ್ಲ ವಿಧಗಳು. ಎಲ್ಲ ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್. ಹಲೋ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಪ್ರಿಯಾಂಕಾ, ಹಾಜಿರಾ? ಅವ್ರಿಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತ.